ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಜಿಲ್ಲಾ ಆಟೋ ರಿಕ್ಷಾ ಚಾಲಕರ ಬೃಹತ್ ಪ್ರತಿಭಟನೆ ಏಪ್ರಿಲ್ 13ರಂದು ಮಂಗಳೂರು ಕ್ಲಾಕ್ ಟವರ್ ಬಳಿ ನಡೆಯಲಿದೆ ಎಂದು ಜಿಲ್ಲಾ ಆಟೋ ರಾಜ್ಕನ್ಮಾರ್ ಯೂನಿಯನ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದೆ. ಉಳ್ಳಾಲದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಲಾಗಿದೆ. ರಿಕ್ಷಾಗಳಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು 10 ಟೈಪ್ನ ಪರ್ಮಿಟ್ಗಳನ್ನು ಇಶ್ಯೂ ಮಾಡಿದ್ದಾರೆ. ದಶಕಗಳಿಂದಲೂ ಅದೇ ವ್ಯವಸ್ಥೆ ಇದೆ. ಪ್ರತಿ ತಾಲೂಕಿಗೆ ಎರಡೆರಡು ಪರ್ಮಿಟ್, ತಾಲೂಕು ನಗರ ಬೇರೆ, ತಾಲೂಕು ಗ್ರಾಮಾಂತರ ಬೇರೆ. ಇಂಥ ಸಂದರ್ಭಗಳಲ್ಲಿ ನಮ್ಮ ರಿಕ್ಷಾ ಚಾಲಕರಿಗೆ ಅದೆಷ್ಟು ಅನ್ಯಾಯ ಆಗ್ತಾ ಇದೆ, ಅದೆಷ್ಟು ಕಷ್ಟಪಡ್ತಾ ಇದ್ದಾರೆ ಅಂದರೆ, ನಮ್ಮ ಏರಿಯಾದಿಂದ ಒಂದು 3-4 ಕಿಲೋಮೀಟರ್ ದೂರ ಗ್ಯಾಸ್ ಹಾಕಲು ಹೋದಾಗ ಬಾಡಿಗೆ ಬಿಡಿ, ಗ್ಯಾಸ್ ತುಂಬಿಸಲಿಕ್ಕೂ ಹೋದಾಗ ಕೂಡ 10-12 ಸಾವಿರ ರೂಪಾಯಿ RTOದವರು ದಂಡ ಹಾಕಿದ್ದು ಇದೆ. ಇದರ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳಿಗೆ, RTO ಆಫೀಸರ್ಗಳಿಗೆ ಹಲವು ದಶಕಗಳಿಂದಲೇ ನಾವು ಮನವಿ ಮಾಡ್ತಾ ಬಂದಿದ್ದೀವಿ. ಆದರೆ ನಮ್ಮ ಮನವಿಗೆ ಯಾವುದೇ ಪ್ರತಿಸ್ಪಂದನೆ ಇದುವರೆಗೂ ಸಿಕ್ಕಲಿಲ್ಲ. ಹಾಗಾಗಿ ನಾವು ಇದೇ ಸೋಮವಾರ 13/4/2026 ಬೆಳಗ್ಗೆ 11:30 ಗಂಟೆಗೆ ಮಂಗಳೂರು ಕ್ಲಾರ್ಕ್ ಟವರ್ನಲ್ಲಿ ನಮ್ಮ ರಿಕ್ಷಾ ಚಾಲಕರ ಬೃಹತ್ ಪ್ರತಿಭಟನಾ ಸಭೆ ಮತ್ತು ಹಕ್ಕೊತ್ತಾಯ ಸಭೆ ನಡೆಯಲಿದೆ. ಇದರ ಬಗ್ಗೆ ಸಾರ್ವಜನಿಕರಿಗೆ ತಿಳಿಸೋದಕ್ಕೋಸ್ಕರ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಹಲವು ಸಾರ್ವಜನಿಕರಿಗೆ ಗೊಂದಲಗಳಿವೆ. ಯಾಕೆ ಸೋಮವಾರ ರಿಕ್ಷಾ ಬಂಧನ ಮಾಡ್ತಾ ಇದ್ದಾರೆ, ಈ ಪ್ರತಿಭಟನೆ ಯಾಕಿದೆ, ರಿಕ್ಷಾ ಅನ್ನೋದು ಸಣ್ಣ ಮಟ್ಟದ ಓಡಾಟಕ್ಕೆ ಇರುವಂತಹ ವಾಹನ ಅಲ್ವೇ ಅಂತ. ಆದರೆ ನಮ್ಮ ವ್ಯಾಪ್ತಿ, ನಮಗೆ ನೀಡಿರುವ ಪರ್ಮಿಟ್ ವ್ಯಾಪ್ತಿ 3-4 ಕಿಲೋಮೀಟರ್ ಮಾತ್ರ. ಅಷ್ಟು ಕಷ್ಟಪಟ್ಟು ಬಾಡಿಗೆ ಮಾಡಬೇಕಾದಂತಹ ಪರಿಸ್ಥಿತಿ ನಮ್ಮ ರಿಕ್ಷಾ ಚಾಲಕರಿಗಿದೆ. ಹಲವಾರು ಬಾರಿ ನಾವು ಮನವಿ ಮಾಡಿದರೂ ಕೂಡ ಪ್ರತಿಸ್ಪಂದನೆ ಸಿಗದ ಕಾರಣ ನಾವು ಈ ಬೃಹತ್ತಾದ ಒಂದು ಪ್ರತಿಭಟನಾ ಸಭೆ ನಡೆಸ್ತಾ ಇದ್ದೇವೆ. ನಾವು ಮೊದಲು ನಿರ್ಧರಿಸಿದ್ದೆವು, ದೇರ್ಲಕಟ್ಟೆಯಿಂದ ಮಂಗಳೂರಿಗೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ರಿಕ್ಷಾ ರ್ಯಾಲಿ ನಡೆಸಿಕೊಂಡು ನಮ್ಮ ಮನವಿಯನ್ನು ನೀಡಬೇಕು ಅಂತ ನಾವು ನಿರ್ಧರಿಸಿದ್ದೇವೆ. ಆದರೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಅನುಮತಿ ಸಿಗದ ಕಾರಣ ನಾವು ರ್ಯಾಲಿಯನ್ನು ರದ್ದುಪಡಿಸಿ ಕ್ಲಾರ್ಕ್ ಟವರ್ನಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಈ ಕ್ಲಾರ್ಕ್ ಟವರ್ಗೆ ರಿಕ್ಷಾ ಚಾಲಕರು ಅವರವರ ರಿಕ್ಷಾದಲ್ಲೇ ಬರಲಿದ್ದಾರೆ. ನಾನು ಪೊಲೀಸ್ ಇಲಾಖೆಗೆ ಈ ಮೂಲಕ ಮನವಿ ಮಾಡುವುದೇನೆಂದರೆ, ನಾವು ನಮ್ಮ ರಿಕ್ಷಾದಲ್ಲಿ ಪ್ರತಿಭಟನಾ ಸಭೆಗೆ ಹೋಗುವಾಗಲೂ ಅದು ರ್ಯಾಲಿ ಥರ ಕಾಣ್ತಾ ಇದೆ, ಒಟ್ಟಾಗಿ ಹೋಗ್ತಾ ಇದ್ದಾರೆ. ಯಾಕಂದರೆ 11:30ಗೆ ರ್ಯಾಲಿ ಪ್ರತಿಭಟನೆ ಇದೆ, ಆ ಸಮಯದಲ್ಲೇ ಎಲ್ಲರೂ ತಲುಪಬೇಕು. ಅಂಥ ಸಂದರ್ಭಗಳಲ್ಲಿ ಅದು ರ್ಯಾಲಿ ಥರ ಕಾಣ್ತಾ ಇದೆ ಅಂತ ಹೇಳಿ ದಯವಿಟ್ಟು ರಿಕ್ಷಾ ಚಾಲಕರಿಗೆ ತೊಂದರೆ ಕೊಡಬಾರ್ದು ಅಂತ ನಾನು ಪೊಲೀಸ್ ಇಲಾಖೆಯಲ್ಲಿ ಕಳಕಳಿಯ ಮನವಿ ಮಾಡ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ರಿಕ್ಷಾ ಚಾಲಕರು ಕೂಡ ಇದರಲ್ಲಿ ಭಾಗಿಯಾಗಬೇಕು ಅಂತ ರಿಕ್ಷಾ ಚಾಲಕರಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೇನೆ. ನಮ್ಮ ಈ ಹೋರಾಟ ಜಿಲ್ಲಾಡಳಿತ ವಿರುದ್ಧವೋ ಅಥವಾ ಯಾವುದೇ ಅಧಿಕಾರಿಗಳ ವಿರುದ್ಧವೋ ಅಲ್ಲ. ಯಾಕಂದರೆ ನಾವು 10-12 ವರ್ಷಗಳಿಂದ RTA ಸಭೆಗೆ ನಾವು ಹೋಗ್ತಾ ಇದ್ದೇವೆ. ಆದರೆ ನಮಗೆ ಇದುವರೆಗೆ ನಮಗೆ ಮಾತನಾಡೋದು ಕೂಡ, ಗ್ರಾಮಾಂತರ ರಿಕ್ಷಾದವರಿಗೆ ಮಾತನಾಡಲು ಕೂಡ ಅವಕಾಶ ಸಿಗ್ತಾ ಇರಲಿಲ್ಲ. RTA ಮೀಟಿಂಗ್ನಲ್ಲಿ ಅಲ್ಲೇನಿದ್ರೂ ಸಿಟಿ ರಿಕ್ಷಾದವರ ದರ್ಬಾರೆ ಮಾತ್ರ ಇತ್ತು. ಆದರೆ ಕಳೆದ ಕೆಲವು ದಿನಗಳ ಹಿಂದೆ ನಾವೊಂದು RTA ಸಭೆಗೆ ಹೋಗಿದ್ದೆವು. ಆವಾಗ ನಮಗೆ ನಮ್ಮ ಜೀವನದಲ್ಲಿ ಪ್ರಥಮ ಬಾರಿ ನಮ್ಮ ಕಷ್ಟವನ್ನು, ನಮಗಾಗುತ್ತಿರುವ ನೋವನ್ನು, ನಮಗಾಗುತ್ತಿರುವ ಅನ್ಯಾಯವನ್ನು ಹೇಳ್ಕೊಳ್ಳೋದಕ್ಕೆ ಅವಕಾಶ ಸಿಕ್ತು. ಅತ್ಯಂತ ಸಾವಧಾನ ಚಿತ್ತವಾಗಿ ಜಿಲ್ಲಾಧಿಕಾರಿಗಳು, ಮಾನ್ಯ SP ಡಾಕ್ಟರ್ ಅರುಣ್ ರವರು ಅವರೆಲ್ಲ ಕೇಳಿದರು. ಮತ್ತು ಅದರ ಪರಿಹಾರ ಕೂಡ ನಮ್ಮಲ್ಲೇ ಏನು ಪರಿಹಾರ ಮಾಡ್ಬೋದು ಎನ್ನುವ ಒಂದು ಅಭಿಪ್ರಾಯವನ್ನು ಕೂಡ ಕೇಳಿದರು. ಮತ್ತು ನಿಮ್ಮ ಬೇಡಿಕೆ ಕೂಡ ನ್ಯಾಯಯುತವಾಗಿದೆ, ಇದರ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ತೇವೆ ಕೂಡ ಎನ್ನುವ ಭರವಸೆಯೂ ಕೂಡ ನೀಡಿದ್ದಾರೆ. ನಾನು ಅವರಿಗೆ ಮೊದಲಾಗಿ ಅಭಿನಂದನೆ ಕೂಡ ಸಲ್ಲಿಸ್ತೇನೆ. ಜಿಲ್ಲಾಧಿಕಾರಿಗಳಾದ SV ದರ್ಶನ್ ರವರಿಗೆ, SP ಡಾಕ್ಟರ್ ಅರುಣ್ ರವರಿಗೆ, ಹಾಗೆ ನಮ್ಮ RTO ಅಧಿಕಾರಿಗಳಿಗೂ ಕೂಡ ನಮಗೊಂದು ಹೋಪ್ಸ್ ಇದೆ, ಒಂದು ಭರವಸೆ ಸಿಕ್ಕಿದೆ, ಏನೋ ಒಂದು ಈ ಸಲ ಹಾಗೆ ಆಗುತ್ತೆ ಅಂತ ಹೇಳಿ. ಆದರೆ ನಾವು ಪ್ರತಿಭಟನೆ ಮಾಡಬೇಕು ಅಂತ ಹೊರಟು ಸುಮಾರು 1 ವರ್ಷ ಆಗ್ತಾ ಇದೆ. ಹಾಗಾಗಿ ನಾವು ಪ್ರತಿಭಟನೆಯನ್ನು ಮುಂದುವರಿಸ್ತೇವೆ. ಆದರೂ ಕೂಡ ನಾವು ಜಿಲ್ಲಾಡಳಿತದ ಮೇಲೆ ಭರವಸೆ ಇಟ್ಕೊಂಡಿದ್ದೇವೆ. ಈ ಸಲ ನಮಗೆ ಈ ಜಿಲ್ಲಾದ್ಯಂತ ಸಂಚರಿಸಲು ಏಕರೂಪದ ಪರ್ಮಿಟ್, ಎಲ್ಲ ರಿಕ್ಷೆಗಳಿಗೂ ಜಿಲ್ಲಾದ್ಯಂತ
ಸಂಚರಿಸೋದಕ್ಕೆ ನನಗೆ ಪರ್ಮಿಟ್ ಬೇಕು. ನಮ್ಮ ಬೇಡಿಕೆ ಅತ್ಯಂತ ಪ್ರಮುಖ ಬೇಡಿಕೆ ಒಂದೇ, ದಕ್ಷಿಣ ಕನ್ನಡ ಜಿಲ್ಲೆಯ ಯಾವ ಮೂಲೆಗಳಿಗೂ ರಿಕ್ಷಾ ಹೋಗಿ ಬರೋದಕ್ಕೆ ಅವಕಾಶ ನೀಡುವಂಥ ಪರ್ಮಿಟ್ ಬೇಕು. ಕೇವಲ ಬಾಯಿ ಮಾತಿನ ಅವಕಾಶ ನಮಗೆ ಬೇಡ, ಪರ್ಮಿಟ್ನಲ್ಲೇ ಮೆನ್ಷನ್ ಆಗಬೇಕು, ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಸಂಚರಿಸಲು ಪರ್ಮಿಟ್ ಅಂತ ಬೇಕು. ಈ ಬೇಡಿಕೆ ಮತ್ತೊಂದು ಮೀಟರ್ ಕಡ್ಡಾಯ, ಗ್ರಾಮಾಂತರಕ್ಕೆ ಈಗ ಮೀಟರ್ ಕಡ್ಡಾಯವಿಲ್ಲ, ಅದು ಕಡ್ಡಾಯ ಮಾಡಬೇಕು ಎನ್ನುವ ಬೇಡಿಕೆಯಲ್ಲಿ ನಾವು ಈ ಹೋರಾಟಕ್ಕೆ ಇಳಿದಿದ್ದೇವೆ. ಈ ಹೋರಾಟಕ್ಕೆ ಜಿಲ್ಲಾಡಳಿತ ಪ್ರತಿಸ್ಪಂದಿಸುತ್ತದೆ ಎನ್ನುವ ಭರವಸೆ ಇದೆ. ಏನಾದರೂ ಪ್ರತಿಸ್ಪಂದನೆ ಸಿಗದೆ ಹೋದರೆ ಖಂಡಿತವಾಗಿಯೂ ನಾವು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ರಿಕ್ಷಾ ರ್ಯಾಲಿಯನ್ನು ಮಾಡೇ ಮಾಡ್ತೀವಿ. ಯಾವ ಕೇಸ್ ಎದುರಿಸೋಕ್ಕೂ ನಾವು ಸಿದ್ಧರಾಗಿದ್ದೇವೆ. ಈ ಬಾರಿ ಸಾಂಕೇತಿಕವಾಗಿ ಪ್ರತಿಭಟಿಸಿ ನಾವು ಮರಳ್ತೇವೆ. ಮುಂದೆಯೂ ನಮ್ಮ ಹೋರಾಟಕ್ಕೆ ಬೆಲೆ ಸಿಗದಿದ್ದರೆ, ನಮ್ಮ ಈ ಕೂಗಿಗೆ, ನಮ್ಮ ಈ ಅನ್ಯಾಯಕ್ಕೆ ನೀವು ನ್ಯಾಯ ಸಿಗದೆ ಹೋದರೆ ನಾವು ಪ್ರತಿ ಸಲವೂ ನಾವು RTOದಿಂದ ದಂಡ ಕಟ್ಟಿಸುವ ಬದಲು ಒಮ್ಮೆಲೆ ನಾವು ಕೇಸನ್ನು ಎದುರಿಸೋಕೆ ಸಿದ್ಧರಾಗಿದ್ದೇವೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಗರ ವ್ಯಾಪ್ತಿಯನ್ನು ಬಿಟ್ಟು ಬೇರೆ ಎಲ್ಲಿಯೂ ಕೂಡ ಮೀಟರ್ ಬಳಸ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರ ಆದೇಶ ಇದ್ದರೂ ಕೂಡ ಯಾರೂ ಕೂಡ ಮೀಟರ್ ಬಳಸದೆ ತಮ್ಮ ಇಷ್ಟದಂತೆ ಬಾಡಿಗೆ ತೆಗೆಯುವುದರಿಂದ ಚಾಲಕರಿಗೆ ತುಂಬ ಕಷ್ಟಕರವಾಗಿದೆ. ಸರಿಯಾದ ದರ ಸಿಗ್ತಾ ಇಲ್ಲ. ಆದ್ದರಿಂದ ಈ ಪ್ರತಿಭಟನೆಯಲ್ಲಿ ನಾವು ಮೀಟರ್ ವಿಷಯವನ್ನು ಇಟ್ಟುಕೊಂಡು ಹಾಗೂ ಗ್ರಾಮಾಂತರ ಭಾಗದಲ್ಲಿ ಅತಿ ಹೆಚ್ಚು ಒನ್ ವೇ ಬಾಡಿಗೆಗಳಾಗಿದೆ ನಾವು ಹೋಗ್ತಾ ಇರೋದು. ಹಾಗೂ ನಾವು ನಗರದಂತೆ ಸುತ್ತಾಡಿಕೊಂಡು ಬಾಡಿಗೆ ನಡೆಸ್ತಾ ಇಲ್ಲ. ಗ್ರಾಮಾಂತರ ಭಾಗದಲ್ಲಿ ಸ್ಟ್ಯಾಂಡ್ನಲ್ಲಿ ನಿಂತುಕೊಂಡು ನಾವು ಬಾಡಿಗೆಗಳನ್ನು ಹೋಗೋದಾಗಿದೆ. ಆದ್ದರಿಂದ ನಾವು ಹೋಗುವಂಥ ಬಾಡಿಗೆಗಳು ಹೆಚ್ಚಾಗಿ ಒನ್ ವೇ ಬಾಡಿಗೆಯಾಗಿದೆ. ಸುಮಾರು 5-6 ಕಿಲೋಮೀಟ್ರ್ ಇದ್ದರೂ ಕೂಡ ನಾವು ಒಂದು ಸೈಡ್ಗೆ ಹೋಗಿ ಅಲ್ಲಿಗಿರುವಂತಹ ಬಾಡಿಗೆ ತೆಗೆದುಕೊಂಡು ಖಾಲಿಯಾಗಿ ವಾಪಸ್ ಬರುವಾಗ ಖಾಲಿಯಾಗಿ ನಾವು ಸ್ಟ್ಯಾಂಡಿಗೆ ಬರುವಂತಹ ಸಿಚುವೇಷನ್ ಆಗಿದೆ ಇವಾಗ ಇರೋದು. ಆದ್ದರಿಂದ ಗ್ರಾಮಾಂತರ ಭಾಗಗಳಿಗೆ ಮೀಟರ್ನಲ್ಲೇ ದರ ಪರಿಷ್ಕರಣೆ ನಡೆಸಬೇಕು ಅನ್ನೋದು ನಮ್ಮ ಬೇಡಿಕೆಯಾಗಿದೆ. ಹಾಗೂ ಜಿಲ್ಲೆಯ ಎಲ್ಲ RTOಗಳಲ್ಲಿ FC ಮಾಡುವಾಗಲೂ ಕೂಡ ಮೀಟರ್ ಕಡ್ಡಾಯವಾಗಿ ಇರಲೇಬೇಕು ಅನ್ನೋಂತಹ ಒಂದು ರೂಲ್ಸನ್ನು ತರಬೇಕು. ಬೃಹತ್ತಾದ ಏಕರೂಪ ಪರ್ಮಿಟ್ಗೆ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲಿ ನೀವು ನೋಡ್ಬೋದು, ಇದೆಲ್ಲ ನಾವು ಸಾರಿಗೆ ಸಚಿವರು, DC, ಕಮಿಷನರ್ ಇದೆಲ್ಲ ಮನವಿ ಮಾಡಿದ್ದು. ಆಟೋ ರಾಜಕುಮಾರ್ ಯೂನಿಯನ್ ಆದ ನಂತರ ವರ್ಷ ಹೋದ್ಮೇಲೆ DC ಆಗಿರಬೇಕು, RTO ಆಗಿರಬೇಕು, ವರ್ಗಾವಣೆ ಆಗ್ತಾರೆ. ನಾವು ನಮ್ಮ ಕಷ್ಟವನ್ನು ಅವ್ರ ಹತ್ರ ಹೇಳುವಂಥದ್ದು. ಗ್ರಾಮಾಂತರ ರಿಕ್ಷಾದ ತುಂಬ ಸಮಸ್ಯೆಗಳಿದೆ. ಇಲ್ಲೇನಾದರೂ ಅಪಘಾತ ಆದರೆ ನಾವು ಮಂಗಳೂರು ಹಾಸ್ಪಿಟ್ಲಿಗೆ ಹೋಗ್ತೇವೆ. ಅಲ್ಲಿ ಹೋಗಿ ಬರುವಾಗ ಅಕಸ್ಮಾತ್ ಏನಾದರೂ ಸಮಸ್ಯೆ ಆದರೆ ನಮಗೆ ಇನ್ಶೂರೆನ್ಸ್ ಸಿಗಲ್ಲ. ಟ್ರಾಫಿಕ್ ಪೊಲೀಸರು ಹೇಳ್ತಾ ಇದ್ದಾರೆ, ಇಲ್ಲಿ ನಮ್ಮ ರೂಲ್ಸ್ ಆಗಿದೆ, ನೀವು 10,000 ದಂಡ ವಿಧಿಸಬೇಕಂತೇಳಿ. ಹಾಗೆ ಎಷ್ಟು ರಿಕ್ಷಾ ಚಾಲಕರು 10,000 ದಂಡ ಕಟ್ಟಿ ಬರ್ತಾ ಇದ್ದಾರೆ. ನಾವು ಸಹಾಯ ಮಾಡಲು ಹೋಗಿ ನಮಗೆ ತುಂಬ ತೊಂದರೆ ಆಗ್ತಾ ಇದೆ. ಅಂದರೆ ಈಗ ಆಂಬ್ಯುಲೆನ್ಸ್ ಬರೋ ಮುಂಚೆ ಬರುವವರಂದರೆ ಆಟೋ ಚಾಲಕರು. ಯಾರಿಗೆ ಏನು ಕಷ್ಟ ಆದರೂ ಏನಾದರೂ ಅಪಘಾತ ಆದರೂ ಸಿಗುವಂಥದ್ದು ನಮ್ಮ ಆಟೋ ಚಾಲಕರು. ನಾವು ಮಾನವೀಯತೆ ತೋರಿಸಲಿಕ್ಕೆ ಹೋಗ್ತೇವೆ. ಅಪಘಾತ ಆದರೆ ಹಾಸ್ಪಿಟ್ಲಿಗೆ ಕರೆದುಕೊಂಡು ಹೋಗೋದು. ಬರುವಾಗ ಈ RTO ದೊಡ್ಡ ದೊಡ್ಡ ಮೊತ್ತದಲ್ಲಿ ದಂಡ ವಿಧಿಸುವಂಥದ್ದು. ಅದೇ ರೀತಿ ಟ್ರಾಫಿಕ್ ಪೊಲೀಸ್ ಅವರು ನಿಲ್ಲಿಸಿ ದಂಡ ವಿಧಿಸುವಂಥದ್ದು. ಅವರು ರಿಸಿಪ್ಟ್ ಕೊಡುವಂಥದ್ದು, ನೀನು ಎಕ್ಸ್ಟ್ರಾ ಪ್ಯಾಸೆಂಜರ್ ಹಾಕಿದ್ದೆ ಆ ರೀತಿಯಲ್ಲಿ ರಿಸಿಪ್ಟ್ ಕೊಡುವಂಥದ್ದು. ಹೀಗಾಗಿ ತುಂಬ ಕಷ್ಟದಲ್ಲಿದೆ ನಮ್ಮ ಗ್ರಾಮಾಂತರ ರಿಕ್ಷಾ ಚಾಲಕರು. ಹಾಗಾಗಿ ಈ ದೊಡ್ಡ ಮಟ್ಟದಲ್ಲಿ ಈ ಬೃಹತ್ ಪ್ರತಿಭಟನಾ ಸಮಾವೇಶವನ್ನು ಸೋಮವಾರ ದಿವಸ ಇಟ್ಟಿದ್ದೇವೆ. ಆಟೋ ರಾಜಕುಮಾರ್ ಯೂನಿಯನ್ ನೇತೃತ್ವ ಎಲ್ಲ ಸಂಘ ಸಂಸ್ಥೆಯ ಸಹಕಾರದೊಂದಿಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನಾ ಸಮಾವೇಶವನ್ನು ಆಯ್ದುಕೊಂಡಿದೆ.